ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಬಂಗಾರಪೇಟೆ ಚಾಟ್ಸ್ ನೋಡಿದ್ವಿ, ಅಲ್ಲೇನಾದ್ರು ತಿನ್ನೋಣ ಅಂತ ಬಂದ್ವಿ. ಬಂಗಾರಪೇಟೆ ಚಾಟ್ಸಲ್ಲಿ ಪಾನಿಪುರಿ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಪಾನಿಪುರಿ ಮತ್ತು ಬೋಟಿ ಮಸಾಲೆ ತೊಗೊಂಡು ತಿಂದ್ವಿ. ಅದೇ ರೋಡಲ್ಲಿ ಹೊಸದಾಗಿ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಹೋಟೆಲ್ ಓಪನ್ ಮಾಡಿದ್ದಾರೆ, ಅಲ್ಲಿ ತಿಂದು ಟ್ರೈ ಮಾಡೋಣ ಅಂತ ಬಂದು ತಿಂತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮ ಯಜಮಾನ್ರಿಗೆ ಈ ಥರ ದೋಸೆ ಅಂದರೆ ತುಂಬ ಇಷ್ಟ, ಅದಕ್ಕೆ ಟ್ರೈ ಮಾಡ್ತಿದ್ದಾರೆ. ಅದು ಚೆನ್ನಾಗಿತ್ತು, ನಾಟ್ ಬ್ಯಾಡ್. ಹಾಗೆ ದೋಸೆ ತಿನ್ನುವಾಗ ಇದೊಂದು ಲೈನ್ ಕಾಣಿಸ್ತು, ಓದ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಅಲ್ಲಿಂದ ಮತ್ತೆ ಕಚೋರಿ ತಿನ್ನೋಣ ಅಂತ ಬಂದು ತಿಂತಾ ಇದ್ದೀವಿ. ಅದಾದಮೇಲೆ ತಂದೂರಿ ಚಾ. ಏನು ಇಷ್ಟೊಂದು ಸ್ನ್ಯಾಕ್ಸ್ ತಿಂತಾ ಇದ್ದಾರೆ ಅನ್ಕೋಬೇಡಿ. ನಾವೇನೇ ತೊಗೊಂಡ್ರು ಒಂದು ತೊಗೊಂಡು ಇಬ್ಬರು ಬೈಟು ಮಾಡ್ಕೊಂಡು ತಿಂತೀವಿ. ತುಂಬ ತಿನ್ಬೇಕು ಅಂತ ತಿನ್ನಲ್ಲ, ಏನೋ ತಿನ್ಬೇಕಲ್ಲ ಅಂತ ತಿಂತೀವಿ. ಅಲ್ಲಿಂದ ಇವಾಗ ದೇವಸ್ಥಾನ ಹತ್ರ ಬರ್ತಿದ್ವಿ, ಯಾಕಂದ್ರೆ ಗೌತಮ್ ಮೇಕರ್ ಡ್ಯಾನ್ಸ್ ಕ್ಲಾಸ್ ಮಕ್ಕಳದು ಇವತ್ತು ಪ್ರೋಗ್ರಾಮ್ ಇದೆ, ಹಾಗಾಗಿ ನೋಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಇನ್ನು ಪ್ರಸಾದ ಕೊಡ್ತಾ ಇದ್ರು, ಅದನ್ನ ತಿನ್ಕೊಂಡು ಗೌತಮ್ ಮೇಕರ್ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋವರೆಗೂ ವೆಯ್ಟ್ ಮಾಡಿ ಅಲ್ಲಿಂದ ನಾವು ಇವಾಗ ಹೊರಟಿದ್ವಿ. ಹಾಗೆ ಊಟ ಮಾಡಿರಲಿಲ್ಲ. ಸುಂಕದ ಕಟ್ಟೆಯಲ್ಲಿ ಇಲ್ಲೊಂದು ಕಡೆ 10 ರೂಪಾಯಿ ಇಡ್ಲಿ ತುಂಬ ಫೇಮಸ್ಸು, ಚೆನ್ನಾಗಿರುತ್ತೆ. ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಚೆನ್ನಾಗಿರುತ್ತೆ. ಇಡ್ಲಿ ವಡೆ ಮತ್ತು ರೈಸ್ ಬಾತು ವಡೆ ತೊಗೊಂಡು ಎರಡೂ ಇಷ್ಟ ಇಲ್ಲಿ, ಅದನ್ನು ತೊಗೊಂಡು ತಿನ್ಕೊಂಡು ಮನೆಗೆ ಬಂದ್ವಿ. ಇವತ್ತಿನ ದಿನ ಇಷ್ಟಕ್ಕೆ.